ಪ್ರಿಯ ವೀಕ್ಷಕರೇ ನಮಸ್ಕಾರ. ಮನೆ ಮದ್ದು ಕಾರ್ಯಕ್ರಮ ಹೊಸದಾಗಿ ನಮ್ಮ ಚಾನೆಲ್ ನಿಂದ ಶುರು ಮಾಡ್ತಾ ಇದ್ದೀವಿ. ಮನೆಯಲ್ಲ ಸಿಗುವಂತ ವಸ್ತುಗಳಿಂದ ನಾವೇನೆಲ್ಲ ಪಡ್ಕೋಬಹುದು ಅಂತ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ರಿಯ ವೀಕ್ಷಕರೇ, ಇನ್ನೊಬ್ಬರಿಗೂ ಕೂಡ ಸಹಾಯವಾಗಲಿ. ಗುರುವೇ ಸರ್ವಲೋಕಾನಾಂ ಶಿಶೇ ಭವರೋಗಿನಾಂ ಗುರುವೇ ಸರ್ವವಿದ್ಯಾನಾಂ ದಕ್ಷಿಣಾಯ ಮುಕ್ತಿಷ್ಪಾಂ ಗುರು ಬ್ರಹ್ಮೋ ಗುರು ವಿಷ್ಣು ಗುರು ಮಹೇಶ ತಸ್ಮೈ ಶ್ರೀ ಗುರುವೇ ನಮೋ ನಮೋ. ಗುರುದೇವೋ ಮಹಾದೇವೋ ಗುರುದೇವಂ ಸದಾಶಿವ ಗುರುದೈವತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮೋ ನಮೋ. ಈಗ ಏನಪ್ಪ ಅಂದ್ರೆ ಪಿತ್ತ ಅಂದ್ರೆ ಹೆಂಗೆ ಬರ್ತತಿ? ಹೋಗ್ತಿದ್ದಂಗೆ ಜೋಲಿ ಬಂದು ಬೀಳೋದು, ತಲೆ ತಿರುಗೋದು, ಕಣ್ಣು ಮೋರ್ಸಿ ಬರೋದು, ಇದಕ್ಕೆ ಪಿತ್ತ ಅಂತಾರೆ. ಇದಕ್ಕೆ ಏನು ಬೇಕಪ್ಪ ಅಂದ್ರೆ, ಏನು ಮಾಡ್ಬೇಕಪ್ಪ ಅಂದ್ರೆ, 3 ಬಳ್ಳಿ ಬಂದೋಷ್ಟು ಸಕ್ಕರೆ ತೊಗೋಬೇಕು. 3 ಬಳ್ಳಿ ಬಂದೋಷ್ಟು ಸಕ್ಕರೆ ತೊಗೋಬೇಕು. 3 ಬಳ್ಳಿ ಬಂದೋಷ್ಟು ಜೀರಿಗೆ ತೊಗೋಬೇಕು. ಇದಕ್ಕೆ ಒಂದು ಏಲಕ್ಕಿ ಕಾಯಿ ತೊಗೋಬೇಕು. ಏಲಕ್ಕಿ ಕಾಯ ಸುಲ್ದು ಹಾಕ್ಬೇಕು. ಇದನ್ನು ಹಿಂಗೆ ಸುಲ್ದು ಹಾಕಿ ಇವನ್ನ ಜಜ್ಬೇಕು. ಆಮೇಲೆ ಇವನು ಹಾಕ್ಕೊಂಡು ಜಜ್ಬೇಕು. ಸರಿಯಾಗಿ ಸಣ್ಣಾಗಿ ಜಜ್ಬೇಕು. ಹಿಂಗೆ ಕುಡಿಲಿ ಊಟ ಹಾಕೊಂಡು ಈ ನಿಂಬೆ ಹಣ್ಣನ್ನು ಬೀಜ ತೆಗೆದು ಹಿಂಡಬೇಕು. ಬೀಜ ತೆಗೆದು ಹಿಂಡಿ ಹಿಂಗೆ ಹಿಂಡ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಒಂದು ಕಡ್ಡಿಯಿಂದ ಹಿಂಗೆ ಅಳಗಾಡಿಸ್ಬೇಕು. ಆಮೇಲೆ ಇದನ್ನು ಕುಡಿಬೇಕು. ಇದನ್ನು ಕುಡಿದ್ರೆ ತಕ್ಷಣ ತಲೆಗೆ ಹೋಗಿ ಆ ಪೈತಾಗ ಶಮನ ಮಾಡ್ತತಿ, ಆ ನೋವನ್ನು ಕಡಿಮೆ ಮಾಡ್ತದೆ. ಆಮೇಲೆ ಈ ಪೈತ್ ಬರ್ಬೇಕಾದ್ರೆ ಪೈ ಪ್ರಕೃತಿ ಇರ್ತತಿ. ಆಮೇಲೆ ಇಂತಿ ಬಿಸಿಲಿನ ನಿಂತರ ಜೋಮ್ ಬರ್ತತಿ. ಆಮೇಲೆ ಇಂತಿ ಎದ್ದ ತಕ್ಷಣ ತಲೆ ತಿರುಗಿದಂಗೆ ಆಕತಿ. ಇವಕ್ಕೆಲ್ಲ ಇದು ಉಪಯೋಗ ಆಕತಿ. ನಮಸ್ಕಾರ. ಇಷ್ಟು ಹೇಳಿ ಮುಗಿಸ್ತಾನೆ. ಮತ್ತೆ ಮುಂದೆ ಬೇಕಾದ್ರೆ ನಾ ಇದನ್ನು ಬೇರೆ ಬೇರೆ ವಿಧಾನಗಳನ್ನು ಹೇಳ್ತೇನೆ.